Hello, good morning friends. ಇವತ್ತು ಲಾಸ್ಟ್ ಡೇ ಚೆಕಿಂಗ್ ಔಟ್ ಫ್ರಮ್ ದಿಸ್ ಬ್ಯೂಟಿಫುಲ್ ಸ್ಟೇ ಬೀಚ್ ವ್ಯೂ ರೆಸಾರ್ಟ್ ಆ್ಯಂಡ್ ವಿ ಹ್ಯಾವ್ ಎ ಕಸ್ಟಮೈಸ್ ಟೀ ಶರ್ಟ್ ಮಾಡಿಸಿದ್ದೀವಿ ಇವತ್ತು. ಸೊ ಬೀಚ್ ಹತ್ರ ಹೋಗ್ಬಿಟ್ಟು ಒಂದು ಫೋಟೋ ಶೂಟ್ ತೊಗೊಳ್ಳೋಣ ಅಂತ. ಕನ್ನೂರ್ ಇವಾಗ ಚೆಕ್ಔಟ್ ಆಗಿಬಿಟ್ಟು ಸೀದಾ ಬ್ಯಾಂಗ್ಳೂರಿಗೆ ಹೋಗೋಣ ಅಂತ. ಮಿಡಲಲ್ಲಿ ಒಂದು ಸ್ವಲ್ಪ ಬ್ರೇಕ್ ಲಂಚ್ ಏನಾದ್ರು ಮಾಡಿಕೊಂಡು ಆರಾಮಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ, ಚಂದು ಅವ್ರ ಮನೆ ಹತ್ರ. ಸೊ ಅಲ್ಲೋಗಿ ಲಂಚ್ ಮಾಡಿಕೊಂಡು ಹೋಗೋದು. ಸೊ ಬನ್ನಿ, ಲೆಟ್ಸ್ ಸಿ ಏನೇನು ಅಡ್ವೆಂಚರ್ ಮಾಡ್ಬೋದು ಅಂತ. ಲಾಸ್ಟ್ ನೈಟ್ ಅಂತೂ ತುಂಬ ಸೂಪರಾಗಿತ್ತು. ಗೋನಾ ಮಿಸ್ ದಿಸ್ ಪ್ಲೇಸ್. ವಾಟ್ ಹ್ಯಾಪೆಂಡ್? ಹೇಳು ಪರವಾಗಿಲ್ಲ, ರೆಕಾರ್ಡಿಂಗ್ ಹೇಳು. ಈ ದಟ್ಟಿ ಫೆಲೋಸು ನನ್ನ ಬಿಟ್ಟು ಏನೇನೋ ಪ್ಲ್ಯಾನ್ ಮಾಡ್ಕೋತಾರ. ಎಲ್ಲ ಪ್ಲಾನ್ ಏಯ್ ಮಸ್ತಾಗಿತ್ತಲ್ಲ ಬ್ರೋ. ನಾವು ರಾತ್ರಿ ಏನೇನ್ ನೋಡಿದ್ವಿ? ನರಿಗಳು, 4-5 ನರಿಗಳು ನಮ್ಮ ಮುಂದೆ. ಅದು ಬಿಟ್ಟು ಇದು ಏನು ಮುಳ್ಳಂದಿ ಫುಲ್ ದೊಡ್ಡದು ಬ್ರೋ. ನರಿ ಬ್ರೋ, ನರಿ ನೋಡಿದ್ವಿ. ವಿಡಿಯೋ ಹಿಡಿದ್ರೆ ಎಲ್ಲರಿಗೂ ಅದು ತೊಗೊಂಡೋಗಿ ಹಾಂ ಹಿಂಗೆ. ಸಾರಿ ಕಮನ್ ಗೈಸ್, ಎಲ್ಲಿ ನಿಂತ್ಕೊಳ್ಳೋಣ? ಏಯ್ ಓಕೆ ಸಿ ಯು ಸರ್, ಥ್ಯಾಂಕ್ ಯು, ಬಾಯ್. ಆ ಥರ ಇಕ್ಕಿರೋರೆಲ್ಲ ಲೂಸ. Hello friends, welcome to my last episode of Monsoon Ride. I am MS Darshan and you are watching MSD Directions. ಸೊ ನಾವು ಕನ್ನೂರು ಹೋಮ್ ಸ್ಟೇನ ಚೆಕ್ಔಟ್ ಆಗಿ ಸೀದಾ ಬಂದಿರೋ ಪ್ಲೇಸೇ ಮಾಹಿ ಅಂತ. ಫುಲ್ ಟ್ಯಾಂಕ್ ಬನ್ನಿ. ಸೊ ಗೈಸ್, ನಾವು ಮಾಹಿ ಅಂತ ಒಂದು ಪ್ಲೇಸಲ್ಲಿ ಇದ್ದೀವಿ. ಮಾಹಿ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಪ್ಲೇಸ್. ನೋಡೋಕ್ಕೆ ಕೇರಳ ಒಳಗಿದೆ, ಆದರೆ ಟೆಕ್ನಿಕಲಿ ಇದು ಕೇರಳಗೆ ಸೇರಿದ್ದಲ್ಲ. ಮಾಹಿ ಅಫಿಷಿಯಲಿ ಯೂನಿಯನ್ ಟೆರಿಟರಿ ಆಫ್ ಪುದುಚೇರಿಗೆ ಸೇರಿರೋದು. ಸೊ ಪುದುಚೇರಿ ಟ್ಯಾಕ್ಸ್ ಸಿಸ್ಟಮ್ಮೇ ಇಲ್ಲೂ ಅಪ್ಲೈ ಆಗಿದೆ. ಪೆಟ್ರೋಲ್ ಮತ್ತು ಲಿಕ್ಕರ್ ರೇಟ್ಸ್ ತುಂಬ ಕಡಿಮೆ. ಅದಕ್ಕೆ ಕನ್ನೂರ್, ಕೋಯಿಕೋಡ್ ಮತ್ತು ನಿಯರ್ಬೈ ಕೇರಳ ಸೈಡ್ ಜನರೆಲ್ಲ ಬಂದು ಮಾಹಿಗೆ ಪೆಟ್ರೋಲ್ ತುಂಬಿಸ್ಕೊಂಡು ಹೋಗ್ತಾರೆ. ಮತ್ತು ಸ್ಟಾಕ್ ಇಲ್ಲ ಅಂತ ಹೇಳಿದ್ರೆ ರೀಫಿಲ್ ಮಾಡ್ಕೊಂಡು ಹೋಗ್ತಾರೆ. ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡು ಕೇರಳದ ಸೀನಿಕ್ ವಿಲೇಜ್ ರೋಡ್ಸ್ ಮೂಲಕ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು. ಆ್ಯಕ್ಚುಲಿ ನಾನು ಕೇರಳ ಈ ಥರ ರೋಡ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ತುಂಬ ಇಷ್ಟ ಆಯಿತು. ಟೋಟಲಿ ಸ್ಯಾಟಿಸ್ಫೈಡ್. ಏಯ್ ಎಲ್ಲ ಮೋಳೆ ಇದೆ. ನೀನು ಹೋದ್ಮೇಲೆ ಬಾಯಿಗೆಲ್ಲ ಬಂದಿದೆ, ಹೋಗಲ್ಲ. ರೋಡೇ ತಾನೇ ಬ್ರೋ, ಅದೇ. ಯಾ ಏಯ್ ಮಸ್ತ್. ಅರೋಮಲ್ಗೆ ವೆಲ್ಕಮ್ ಅಂತ. ಸ್ಟ್ರೈಟ್ வந்து ரைட் ஆகணும். டைனோசார் ಇದೆಯಾ? ಓ ಆಸಮುಂಡು ಉಂಗಳ. ಏಯ್ ಮಾರೋದು. ಕಮಿಂಗ್ ವಿತ್ ಹೆಲ್ಮೆಟ್. Enjoying the drive, we reached our friend's place. Such a warm welcome. Thanks Chandu for hosting us.
ಸೊ ಗೈಸ್, ಕೇರಳಕ್ಕೆ ಬಂದಾದ್ಮೇಲೆ ಚಿಪ್ಸ್ ಇಸ್ಕೊಳ್ಳೋದು ಇಂಪಾರ್ಟೆಂಟು. ಸೊ ಫ್ರೆಂಡ್ಸ್ ಎಲ್ಲರೂ ಚಿಪ್ಸ್ ಇಸ್ಕೊತಿದ್ದಾರೆ. ಎಸ್, ಕೇರಳ ಟ್ರಿಪ್ ಕಂಪ್ಲೀಟ್ ಆಗೋದೇ ಇಲ್ಲ ವಿತೌಟ್ ಬನಾನಾ ಚಿಪ್ಸ್. ಸೊ ಇನ್ನು ನಿಮ್ಮ ಕಾರ್ಪೊರೇಟ್ ಬಡೀಸ್ಗಂತೂ ಗೊತ್ತಾದರೆ ಯು ಬೀನ್ ಟು ಕೇರಳ ಆ್ಯಂಡ್ ಚಿಪ್ಸ್ ತಂದಿಲ್ಲ ಅಂತ ಏನಾದರೂ ಗೊತ್ತಾದರೆ ಅಷ್ಟೇ, ನೀವು ಫಿನಿಶ್ ಆಗೋಗ್ತೀರ. ಗೈಸ್, ಇವಾಗ ಹೋಟೆಲ್ಗೆ ಬಂದಿದ್ದೀನಿ. ಅವರಿಬ್ಬರು ಅರೋಮಲ್ ಫ್ರೆಂಡ್ಸು. ಸೊ ನಮಗೆ ಇಲ್ಲಿ ಒಳ್ಳೆ ಹೋಟೆಲ್ ತೋರಿಸ್ಬಿಟ್ಟು ಹೋಗಿದ್ದಾರೆ. ಡೈಲಿ ಚಿಕನ್ ತಿಂದು ತಿಂದು ಬೇಜಾರಾಗಿತ್ತು. ಏ ಬ್ರೋ, ಬಾಯ್ 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 ಬಾಯ್. ಸೊ ಇವಾಗ ಫುಲ್ ಮೀಲ್ಸ್, ಕೇರಳ ಮೀಲ್ಸ್ ತಿನ್ನಕ್ಕೆ ಬಂದೆ. ಅಥೆಂಟಿಕ್ ಕೇರಳ ಮೀಲ್ಸ್. ಮಜ್ಜಿಗೆ ಪಾಯಸ ಆ್ಯಂಡ್ ಇದು ಬೆಲ್ಲದ ತಾನೆ, ಬೆಲ್ಲ ಪಾಯಸ, ಇದು ಮಜ್ಜಿಗೆ, ಇದು ನಾರ್ಮಲ್ ಪಾಯಸ. ಮಸ್ತ್ ಬ್ರೋ. ಹಬ್ಬದ ಊಟ ಇವತ್ತು. ಇನ್ನ ಮೋಳೆ ಇದ್ದೀ. On the way back home, so many feelings running in my head. It's all about the journey. ನೀವು ಪ್ರೀವಿಯಸ್ ಪಾರ್ಟ್ಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ ನಮ್ಮ ಈ ಮಾನ್ಸೂನ್ ರೈಡ್ ಎಷ್ಟು ಕಷ್ಟವಾಗಿತ್ತು ಆ್ಯಂಡ್ ಫುಲ್ ರೋಲರ್ ಕೋಸ್ಟರ್ ಜರ್ನಿ ಆಗಿತ್ತಂತ. ಸ್ಟಾರ್ಟ್ ಆಫ್ ದ ಟ್ರಿಪ್ ಇಟ್ ಸೆಲ್ಫ್ ಬ್ಯಾಡ್ ಟೈಮ್ ಆಗಿತ್ತು. ಬೈಕ್ ಡ್ಯಾಮೇಜ್, ಮೊಬೈಲ್ ಡ್ಯಾಮೇಜ್, ಈವನ್ ಬಾಡಿ ಇಂಜುರಿ ಕೂಡ ಆಗಿತ್ತು. ಬಟ್ ಸ್ಟಿಲ್ ದಟ್ ಸ್ಪಾರ್ಕ್ ಟು ಎಕ್ಸ್ಪ್ಲೋರ್ ಪ್ಲೇಸಸ್ ನೆವರ್ ವೆಂಟ್ ಡೌನ್. ನನ್ನ ರೈಡ್ ಬಡೀಸ್ಗಂತೂ ತುಂಬಾ ಥ್ಯಾಂಕ್ಸ್ ರೈಡರ್ ಮಂಜಾಸ್. ಇವ ಸಪೋರ್ಟ್ ಇಲ್ಲ ಅಂದಿದ್ರೆ ಐ ವುಡ್ ಹ್ಯಾವ್ ಮಿಸ್ ದ ಬ್ಯೂಟಿ ಆಫ್ ಕೇರಳ. ಆಕಾಶದಿಂದ ಭೂಮಿಗೆ ಬೀಳ್ತಿರೋ ವಾಟರ್ಫಾಲ್ಸ್, ಭೂಮಿಗೆ ಬ್ಲ್ಯಾಂಕೆಟ್ ಆಗಿರುವ ನೇಚರ್, ಆ್ಯಂಡ್ ಅಫ್ಕೋರ್ಸ್ ಕೇರಳ ಫುಡ್ ಅನ್ಫರ್ಗೆಟಬಲ್. ಹಾಯ್ ಗಾಯ್ಸ್, ಇನ್ನು ಮೈಸೂರು 25 ಕಿಲೋಮೀಟರ್ಸ್ ಇದೆ. ಸೊ ಎಲ್ಲ ಕುಂಡಿ ನಾವು ಅಂದ್ಬಿಟ್ಟು ಬ್ರೇಕ್ ತೊಗೊಂಡಿದ್ದೀವಿ. ಆ್ಯಸ್ ಯೂಶುವಲ್ ಅಗೇನ್ ವಿ ಆರ್ ನಾಟ್ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟೀಸ್. ಲಾಸ್ಟ್ ಊಟಿ ಟ್ರಿಪ್ಪಲ್ಲಿ ಡಿಸ್ಕಸ್ ಮಾಡಿದ್ರೆ ಇವಾಗಲೂ ಅದೇ ಆಗ್ತಾ ಇರೋದು. ಸೊ ತಿಂದು ಮಜಾ ಮಾಡಿದ್ದೀವಿ, ದಟ್ ಈಸ್ ಗುಡ್. ಸ್ಟೇ ಎಲ್ಲ ನಂಗೆ ಇಷ್ಟ ಆಯ್ತಪ್ಪ. ಇಟ್ಸ್ ಲೈಕ್ ನೆಕ್ಸ್ಟ್ ಟ್ರಿಪ್ ಬಂದಾಗ ಯಾರಾದರೂ ಟೇಕ್ ರೆಸ್ಪಾನ್ಸಿಬಿಲಿಟಿ, ಏನಾದರೂ ಎಲ್ಲಿ ಬೇಕಂದ್ರೆ ಕೇಳಿಕೊಂಡು ಲೆಟ್ಸ್ ಡೂ ಇಟ್. ಆಲ್ವೇಸ್ ದ ಬೆಸ್ಟ್ ಪಾರ್ಟ್ ಆಫ್ ನಮ್ಮ ಬೈಕ್ ರೈಡ್ ಏನಂದರೆ ಆನ್ ದ ವೇ ಬ್ಯಾಕ್ ವಿ ಆಲ್ವೇಸ್ ರೀಕ್ಯಾಪ್ ದ ಗುಡ್ ಮೆಮೊರೀಸ್, laugh about our mistakes and plan how to be better next time. This will be our energy booster for next ride. ಮಿಕ್ಕಿರೋದು ಎಷ್ಟಿದೆ? ಇಲ್ಲ ನಾವು ಕ್ಲಿಯರ್ ಮಾಡ್ತೀವಿ ಅದನ್ನ. ನೀನು ಅದನ್ನ ಆಡ್ ಮಾಡು. ಹಂಗ ಕೊಡ್ತಲ್ಲ ಬೇಡ ಇದನ್ನ ಆಡ್ ಮಾಡು. ಚಿಕ್ಕದಾಗಿ ಬರುತ್ತಲ್ಲ 20-30 ರೂಪಾಯಿ 40 ರೂಪಾಯಿ ಆಗುತ್ತೆ. ಆ್ಯಂಡ್ ಈಗ ಶುರು ನಮ್ಮ ಎಕ್ಸ್ಪೆನ್ಸಸ್ ಸ್ಪ್ಲಿಟ್ ಹಂಗಾಮ. ಗ್ರೂಪ್ ಟ್ರಿಪ್ ಅಂದರೆ ಎಕ್ಸ್ಪೆನ್ಸಸ್ ಸ್ಪ್ಲಿಟ್ ಡ್ರಾಮಾ ಕಂಪಲ್ಸರಿ, ಇಲ್ಲ ಅಂದರೆ ಅದು ಫ್ರೆಂಡ್ಸ್ ಗ್ರೂಪೇ ಅಲ್ಲ. 400 ರೂಪಾಯಿಗೆ ತಿನ್ನೋಣ. ಅದು ಕರೆಕ್ಟಾಗಿ ಕೊಡು. ನೀನು ಆಫ್ ಮಾಡಿ 10 ರೂಪಾಯಿ ಕೊಟ್ಟೆ ಕೊಡು. ಅದೇ ನಂದು ಇವತ್ತು ಡಿನ್ನರ್ ಬಜೆಟ್ 420 ರೂಪೀಸ್. ಇಡ್ಲಿ ವಡೆ ಎಲ್ಲ ತಿನ್ನೋಣ. ಎಲ್ಲ 420.
ನನ್ನ 5 ರೂಪೀಸ್ ಜಾಸ್ತಿ ಆಗೋಯ್ತು. ಶೇರ್ ಮಾಡಿದ್ದೀನಿ ಇದನ್ನ. ಒಂದವರ್ ಇಲ್ಲೇ ಇದ್ವಿ ಬ್ರೋ. ಎಲ್ಲೋ ಇರ್ಬೇಕು. ಎಲ್ಲ ಹೋಗ್ಬೋದಾಗಿತ್ತು, ಎಲ್ಲ ಇಲ್ಲೇ. ದರ್ಶನ್, ಹಾಯ್. how was your 3 days of experience? This is your ಫಸ್ಟ್ ದಿನ ಐ ವಾಸ್ ಲೈಕ್ ಮನೆಗೆ ಹೋಗ್ಬಿಡೋಣ ಅಂತ ಡಿಸೈಡ್ ಆಗಿದ್ದೆ. ಬಟ್ ಇವಾಗ ಅನಿಸ್ತಿದೆ ಮನೆಗೆ ಹೋಗಿದ್ದಿದ್ರೆ ಇದೆಲ್ಲ ಮಿಸ್ ಮಾಡ್ಕೋತಿದ್ದೆ ಅಂತ. ಇದಾ ಹೌದು, ಇದನ್ನು ಮಿಸ್ ಮಾಡ್ಕೋತಿದ್ದೆ. ಪ್ಲೇಸು ವೈಬು ಅಲ್ಲೆಲ್ಲ ನಾವು ಎಲ್ಲೆಲ್ಲಿ ಹೋದ್ವೋ ಅಲ್ಲೆಲ್ಲ ಮಿಸ್ ಮಾಡ್ಕೋತಿದ್ದೆ. ಆ್ಯಂಡ್ ಕೇರಳ ಟ್ರಿಪ್ ಅಂತ ಹೇಳಿದ್ರೆ ಇಟ್ಸ್ ಸೋ ಗುಡ್. ಅದು ಎಕ್ಸ್ಪೀರಿಯನ್ಸ್ ಹೇಳಕ್ಕಾಗಲ್ಲ. ವಿ ನೀಡ್ ಟು ಎಕ್ಸ್ಪೀರಿಯನ್ಸ್ ಇಟ್, ಕರೆಕ್ಟ್ ಅಲ್ವಾ? ಆ ಥರ ಇದೆ. ಸೊ ಗೈಸ್, ನಾವಂತೂ ಹ್ಯಾವಿಂಗ್ ಎ ಗ್ರೇಟ್ ಟೈಮ್ ಇನ್ ಕೇರಳ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಬನ್ನಿ, ಎಂಜಾಯ್ ಮಾಡಿ, ಆ್ಯಂಡ್ ಈ ಥರ ಚಿಲ್ಟಾರಿ ಕುಲ್ಟಾರಿ ನೇತಾಕೊಂಡು ಬನ್ನಿ. ಸಿಂಬಲ್ ಗುಡಿ ಬಾಬಾ ಅಲ್ಲ, ಪುಲಿಂಗು. ಬ್ರೋ ವಿಡಿಯೋ ಆಗ್ತದೆ. ಎಸ್ MSD ಡೈರೆಕ್ಷನ್ಸ್ ಅಂತ. MSD ಡೈರೆಕ್ಷನ್ಸ್ ಯಾವುದು? ಕೇರಳದಿಂದ ರಿಟರ್ನ್ ಬ್ಯಾಂಗ್ಳೂರ್ಗೆ ಮನೆಗೆ ಹೋಗ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡಿ ಬ್ರೋ, ಥ್ಯಾಂಕ್ ಯು. ಟ್ರಿಪ್ ಅಂದರೆ ಎಂಜಾಯ್ಮೆಂಟ್ ಮಾತ್ರ ಅಲ್ಲ, ಸ್ವಲ್ಪ ಪೇಯ್ನ್ ಕೂಡ ಇರುತ್ತೆ. ಸಮ್ಟೈಮ್ಸ್ ಇಟ್ ಗಿವ್ಸ್ ಯು ಫ್ರೀಡಮ್, ಸಮ್ಟೈಮ್ಸ್ ಇಟ್ ಬ್ರೇಕ್ಸ್ ಯು, ಬಟ್ ಯಾವಾಗಲೂ ಇಟ್ ಲೀವ್ಸ್ ಬಿಹೈಂಡ್ ಎ ಸ್ಟೋರಿ ಟು ರಿಮೆಂಬರ್. Thanks for watching the final episode of our monsoon ride. Remember, last is just the beginning of the next adventure. And trust me, the next one is going to be epic. Stay tuned, keep following, and iday tara keep supporting me. There's so much more to come. Okay machas, nice ride. See ya. Like, share, and subscribe.